ನಮಸ್ಕಾರ. ನಾನು ಬ್ಯಾಂಕ್ ಶಫಿ. ಬಂಧುಗಳೇ, ಇಂದು ಕರ್ನಾಟಕದ ಕಂಡಂತಹ ಒಬ್ಬ ಚೈತನ್ಯಶೀಲ ರಾಜಕಾರಣಿ, ಕರ್ನಾಟಕದ ಏಕೀಕರಣದ ನಂತರ ಕರ್ನಾಟಕದ ರಾಜಕಾರಣದಲ್ಲಿ ಮುಸ್ಲಿಮರ ಪಾತ್ರ ಏನು ಎಂದು ನಾವೆಲ್ಲ ಅವಲೋಕಿಸಿದಾಗ, ಕರ್ನಾಟಕದ ಏಕೀಕರಣದ ನಂತರ ಕರ್ನಾಟಕದ ರಾಜಕೀಯದಲ್ಲಿ ಅಲ್ಪಸಂಖ್ಯಾತ ರಾಜಕಾರಣಿಗಳು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಅವರಲ್ಲಿ ಮುಖ್ಯವಾದವರು ನಮ್ಮ ಎಸ್ ಯಾಹ್ಯಾ ಅವರವರು, ತದನಂತರ ನಜೀರ್ ಸಾಬ್ರವರು, ನಮ್ಮ ಅಜೀಜ್ ಸೇಠ್ರವರು, ರಹಮಾನ್ ಖಾನ್ ಸಾಬ್ರು, ಜಾಫರ್ ಶರೀಫ್ರವರು. ಅವರ ನಂತರ ಈಗ ಒಂದು 20 ವರ್ಷಗಳ ಈಚಿನ ದಿನಗಳಲ್ಲಿ ತುಂಬ ಜನಪ್ರಿಯ ಶಾಸಕರು ಹಾಗೂ ಅಲ್ಪಸಂಖ್ಯಾತರ ಹಾಗೂ ಇಡೀ ಕರ್ನಾಟಕದ ಕಣ್ಮಣಿಯಾಗಿರ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರೂ ಆದಂತಹ ಸನ್ಮಾನ್ಯ BZ ಜಮೀರ್ ಅಹಮದ್ರವರಿಗೆ ಇಂದು ಹುಟ್ಟುಹಬ್ಬ. ನಾನು ಎಲ್ಲ ಮುಸ್ಲಿಂ ಸಮುದಾಯದ ಪರವಾಗಿ ವೈಯಕ್ತಿಕವಾಗಿ ನಾನು ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ. ಬಂಧುಗಳೇ, ಇಂದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ತುಂಬ ಉತ್ತಮವಾದ ಆಡಳಿತವನ್ನು ಮಾಡ್ತಾಯಿದೆ. ಗ್ಯಾರಂಟಿಗಳ ಮೂಲಕ ಇಡೀ ಭಾರತ ದೇಶದಲ್ಲಿ ತನ್ನದೇ ಆದಂಥ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥ ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಇಂತಹ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಅಲ್ಪಸಂಖ್ಯಾತರಾದಂತಹ ಮುಸಲ್ಮಾನವರ ಕೊಡುಗೆ ತುಂಬ ಅಪಾರವಾದದ್ದು. ಅದೆಲ್ಲ ರಾಜಕಾರಣಿಗಳಿಗೂ ಗೊತ್ತು, ಅದು ಸಮಯೋಚಿತವೂ ಸಹ. ಹಾಗಾಗಿ ಅದರಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತ ನಾಯಕರಾದಂತಹ ಸನ್ಮಾನ್ಯ BZ ಜಮೀರ್ ಅಹಮದ್ರವರ ಪಾತ್ರ ತುಂಬ ಮುಖ್ಯವಾದದ್ದು ಅನ್ನೋದನ್ನು ತಾವೆಲ್ಲ ಬಲ್ರಿ. ಇಂತಹ ಜಮೀರ್ ಅಹಮದ್ರವರಿಗೆ ಇವತ್ತು ಹುಟ್ಟುಹಬ್ಬ. ಅವರಿಗೆ ಅಲ್ಲ ಆರೋಗ್ಯ ಐಶ್ವರ್ಯ ಕೊಡಲಿ, ಇನ್ನೂ ಹೆಚ್ಚಿನ ಬಡ ಜನರ ಸೇವೆಯನ್ನು ಮಾಡುವಂತಹ ಅವರ ಅಭಿರುಚಿ ಏನಿದೆ ಅದರಲ್ಲಿ ಅವರಿಗೆ ದೇವರು ಅಲ್ಲ ಅವರಲ್ಲಿ ಚೈತನ್ಯವನ್ನು ತುಂಬಲಿ ಅಂತ ನಾನು ಹಾರೈಸ್ತಾ, ಜಮೀರ್ ಅಹಮದ್ರವರ ಬಗ್ಗೆ 2 ನುಡಿಗಳನ್ನು ನನ್ನದೇ ಆದಂಥ ರೀತಿಯಲ್ಲಿ ಬರೆದಿದ್ದೇನೆ. ಬಹುಶಃ ತಮಗೂ ಸಹ ಅದನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಇವರ ವ್ಯಕ್ತಿತ್ವದ ಬಗ್ಗೆ ನಾನು ನನ್ನದೇ ಆದಂತಹ 2 ಪದಗಳಲ್ಲಿ ಅದನ್ನು ಬರೆದಿದ್ದೇನೆ. ಇವರ ವ್ಯಕ್ತಿತ್ವಕ್ಕೆ ಅನಂತ ಮುಖಗಳು, ಇವರ ವ್ಯಕ್ತಿತ್ವಕ್ಕೆ ಅನಂತ ಮುಖಗಳು, ಸೇವೆಗೆ ಅನಂತ ಬಾಹುಗಳು. ಏನೆನ್ನಲಿ ಇವರ ಸೇವೆಗೆ. ಇವರಿಗೆ ಶ್ರೀಯುತರನ್ನು ಸ್ನೇಹ ಮತ್ತು ಪ್ರೀತಿಯ ತವರೆನ್ನಲೇ. ಈ ಶ್ರೀಯುತರನ್ನು ಸ್ನೇಹ ಅಥವಾ ಪ್ರೀತಿಯ ತವರೆನ್ನಲೇ. ಪ್ರತ್ಯಕ್ಷ ಜನಶಕ್ತಿಯೆನ್ನಲೇ. ಚಾಮರಾಜಪೇಟೆಯ ಚಿರಯೌವನದ ಚಿಲುಮೆ ಎನ್ನಲೇ. ಸೇವಾ ರತ್ನ ಎನ್ನಲೇ. ನೆರವಿನ ನೆಂಟ ಎನ್ನಲೇ. ಕ್ರಿಯಾಶೀಲ ನೇತಾರ ಎನ್ನಲೇ. ಶ್ರೀಮಾನ್ ಸಾರ್ವಜನಿಕ ಎನ್ನಲೇ. ಕ್ರಿಯಾಶೀಲ ವ್ಯಕ್ತಿ ಎನ್ನಲೇ. ಮಾದರಿ ವ್ಯಕ್ತಿತ್ವ ಉಳ್ಳವ ಎನ್ನಲೇ. ಅಜಾತ ಶತ್ರು ಎನ್ನಲೇ. ಸೇವಾ ಧುರೀಣ ಎನ್ನಲೇ. ಸಮಾಜದ ರತ್ನ ಎನ್ನಲೇ. ಕಾಯಕ ನಿಷ್ಠೆಯ ಪ್ರತೀಕ ಎನ್ನಲೇ. ಗುರು ಕಾರುಣ್ಯದ ಸಿರಿ ಸಂಪಿಗೆ ಎನ್ನಲೇ. ಜನಸೇವಕ ಎನ್ನಲೇ. ಬಡವರ ಬಂಧು ಎನ್ನಲೇ. ಜನಾನುರಾಗಿ ಎನ್ನಲೇ. ಊರ ಮೊದಲ ಮಾವು ಎನ್ನಲೇ. ಕಾಡು ಮಲ್ಲಿಗೆ ಎನ್ನಲೇ. ಸಮನ್ವಯ ಸದ್ಗುಣಗಳ ಸಂಪನ್ನ ಎನ್ನಲೇ. ಚೈತನ್ಯಶೀಲ ಶಿಲೆ ಎನ್ನಲೇ. ಸಾತ್ವಿಕತೆಯ ಸಂಕೇತ ಎನ್ನಲೇ. ಕಲಾತ್ಮಕ ರಾಜಕಾರಣಿ ಎನ್ನಲೇ. ವಿಶ್ವ ಬಂಧು ಎನ್ನಲೇ. ಸ್ನೇಹಜೀವಿ ಎನ್ನಲೇ. ಅಭಿವೃದ್ಧಿಯ ಹರಿಕಾರ ಎನ್ನಲೇ. ಮಾತಿನ ಮೋಡಿಗಾರ ಎನ್ನಲೇ. ಬಿಚ್ಚು ಮನಸ್ಸಿನ ಅಚ್ಚ ರಾಜಕಾರಣಿ ಎನ್ನಲೇ. ಸೇವಾನಿರತ ರಾಜಕಾರಣಿ ಎನ್ನಲೇ. ಚೈತನ್ಯಶೀಲ ರಾಜಕಾರಣಿ ಎನ್ನಲೇ. ಸಾತ್ವಿಕತೆಯ ಸಂಕೇತ ಎನ್ನಲೇ. ಕಲಾತ್ಮಕ ರಾಜಕಾರಣಿ ಎನ್ನಲೇ. ಸಂವಿಧಾನದ ತಿರುಳು ಎನ್ನಲೇ. ವಿಶ್ವ ಬಂಧು ಎನ್ನಲೇ. ಸ್ನೇಹಜೀವಿ ಎನ್ನಲೇ. ಚಾಮರಾಜಪೇಟೆಯ ಮಗ ಎನ್ನಲೇ.
ಜಾತ್ಯತೀತದ ಪ್ರತೀಕ ಎನ್ನಲೇ, ಅಲ್ಪಸಂಖ್ಯಾತರ ಆಶಾ ಕಿರಣ ಎನ್ನಲೇ, ದೇವೇಗೌಡರ ದೂರದೃಷ್ಟಿಯ ದೈತ್ಯ ಎನ್ನಲೇ, ದೇವೇಗೌಡರ ದೂರದೃಷ್ಟಿಯ ದೈತ್ಯ ಎನ್ನಲೇ, ರಾಹುಲ್ ಗಾಂಧಿಯ ರೋಲ್ ಮಾಡೆಲ್ ಎನ್ನಲೇ, ಸಿದ್ದರಾಮಯ್ಯನವರ ಗ್ಯಾರಂಟಿಗಳ ಗಂಟೆ ಎನ್ನಲೇ, ಸಿದ್ದರಾಮಯ್ಯನವರ ಗ್ಯಾರಂಟಿಗಳ ಗಂಟೆ ಎನ್ನಲೇ, ಡಿ ಕೆ ಶಿರವರ ಸಮಮನಸ್ಕರ ಎನ್ನಲೇ, ಡಿ ಕೆ ಶಿರವರ ಸಮಮನಸ್ಕ ಎನ್ನಲೇ, ಕರ್ನಾಟಕದ ಭಾವಿ ಉಪಮುಖ್ಯಮಂತ್ರಿ ಎನ್ನಲೇ, ಕರ್ನಾಟಕದ ಭಾವಿ ಉಪಮುಖ್ಯಮಂತ್ರಿ ಎನ್ನಲೇ, ನಾ ಏನೆಂದು ಬಣ್ಣಿಸಲಿ BZ, ನೀವು ವ್ಯಕ್ತಿ ಅಲ್ಲ ಒಂದು ಶಕ್ತಿ, ನೀವು ಅಂಬೇಡ್ಕರ್ ಅವರ ಆಶಯ ಎನ್ನಲೇ, ಸಂವಿಧಾನದ ತಿರುಳು ಎನ್ನಲೇ, ಇದು ಎಲ್ಲರಿಗೂ ನೀವು ವ್ಯಕ್ತಿ ಅಲ್ಲ ಒಂದು ಶಕ್ತಿ, ನೀವು ವ್ಯಕ್ತಿ ಅಲ್ಲ ಒಂದು ಶಕ್ತಿ, ಇದು ಎಲ್ಲರಿಗೂ ತಿಳಿದಿದ್ದರೆ ಕರ್ನಾಟಕದ ಈಗಿನ ಸರ್ಕಾರಕ್ಕೆ ಬಲು ಸೂಕ್ತಿ, ಇಲ್ಲದಿದ್ದರೆ ಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಲು ಫಜೀತಿ. ನಾ ಏನೆಂದು ಬಣ್ಣಿಸಲಿ BZ, ನೀವು ವ್ಯಕ್ತಿ ಅಲ್ಲ ಒಂದು ಶಕ್ತಿ. ನಮಸ್ಕಾರ.